My dear students, today we will discuss about second PU midterm exam which was held in the month of October ಎಲ್ಲಿ ಅಂತಂದ್ರೆ ಬಾಗಲಕೋಟೆಯಲ್ಲಿ ಆಗಿರುವಂತ ಕ್ವಶನ್ ಪೇಪರ್ ಅನ್ನ ನಾವು ಡಿಸ್ಕಸ್ ಮಾಡೋಣ. ಸೊ ನೋಡಿ ಫಸ್ಟ್ ಒನ್ ಡ್ಯಾಶ್ ಟೀಚಸ್ ದ ಟಾರ್ಚಸ್ ಟು ಬೋರ್ನ್ ಬ್ರೈಟ್ ಇನ್ ರೋಮಿಯೋ ಆ್ಯಂಡ್ ಜೂಲಿಯಟ್. ಹೌದಾ, ಏನ್ ಆನ್ಸರು ಎಲ್ಲ ಗೊತ್ತಿರತ್ತೆ. ಅಲ್ಲಿ ನಿಮಗೆಲ್ಲ ಫಸ್ಟ್ ಲೈನ್ದಲ್ಲೇ ಕೊಟ್ಬಿಟ್ಟಿದ್ದಾನೆ, ಏನು ರೋಮಿಯೋ ಜೂಲಿಯಟ್ ಪೋಯಮ್ದಲ್ಲಿ ಡ್ಯಾಶ್ ಟೀಚಸ್, ಯಾರ ಸೌಂದರ್ಯವನ್ನ ಟೀಚಸ್ ಅಂತಂದ್ರೆ ಹಿಯರ್ ದಿಸ್ ಇಸ್ ನನ್ ಅದರ್ ದನ್ ಜೂಲಿಯಟ್ ಅಂತ ಹೇಳ್ತೀವಿ. ಸೊ ಹಿಯರ್ ಫಸ್ಟ್ ಆನ್ಸರ್ ಇಸ್ ಜೂಲಿಯಟ್ ಟೀಚಸ್ ದ ಟಾರ್ಚಸ್ ಟು ಬರ್ನ್ ಬ್ರೈಟ್ ಇನ್ ರೋಮಿಯೋ ಅಂಡ್ ಜೂಲಿಯಟ್. ನೆಕ್ಸ್ಟ್ ಒನ್ ಇನ್ ಟೂ ಡಿಯರ್ ಡ್ಯಾಶ್ ಇಸ್ ಕಾಲ್ಡ್ ಎಸ್ ಟೈನಿ ಲಿಟಲ್ ಕಿಂಗ್ಡಮ್. ಯಾವುದಕ್ಕೆ ಟೈನಿ ಕಿಂಗ್ಡಮ್ ಅಂತ ಹೇಳ್ತೀವಿ? ದಿಸ್ ಇಸ್ ನನ್ ಅದರ್ ದನ್ ಮೊನಾಕೋ ಅಂತ ಹೇಳ್ತೀವಿ. ಹೌದಾ? ಓಕೆ ಫೈನ್. ನೆಕ್ಸ್ಟ್ ಒನ್ ಅಕಾರ್ಡಿಂಗ್ ಟು ದ ಪ್ರಾಪರ್ಟ್ ಪೇರೆಂಟ್ಸ್ ಮೇ ಗಿವ್ ದೇರ್ ಚಿಲ್ಡ್ರನ್ ದೇರ್, ಏನು ಥಾಟ್ಸ್ ಅನ್ನ, ಪ್ರಾಪರ್ಟಿನ, ಲವ್ ಅನ್ನ, ಬಿಲೀಫ್ಸ್ ಅನ್ನ ದ ಪೇರೆಂಟ್ಸ್ ದೇ ಮಸ್ಟ್ ಗಿವ್ ಒನ್ಲಿ ದ ಲವ್. ಸೊ ಆನ್ಸರ್ ಇಸ್ ಸಿ. ಓಕೆ, ವಂದನಾ ಶಿವ ಅಸೆಟ್ ದಟ್ ದ ಎಂಡ್ ಆಫ್ ಏನಂತಂದ್ರೆ ಕನ್ಸ್ಯೂಮರಿಸಮ್ ಅಂತ ಹೇಳ್ತೀವಿ. ಹಿಯರ್ ಸಿ ಇಸ್ ದ ಆನ್ಸರ್. ಕನ್ಸ್ಯೂಮರಿಸಮ್ ಅಂಡ್ ಅಕ್ಯುಮುಲೇಷನ್ ಇಸ್ ದ ಬಿಗಿನಿಂಗ್ ಆಫ್ ದ ಜಾಯ್ ಆಫ್ ಲಿವಿಂಗ್ ಅಂತ ಹೇಳ್ತೀವಿ. ಹೌದಾ? ನೆಕ್ಸ್ಟ್ ಒನ್ ದ ಪರ್ಸನ್ ಹೂ ಸ್ಕೇರ್ಸ್ ಅವೇ ದ ಬರ್ಡ್ಸ್ ಇನ್ ಸನ್ನಿ ಮಾರ್ನಿಂಗ್. ಓಕೆ, ಅವಳು ಕೂತ್ಕೊಂಡಿರ್ತಾಳೆ, ಯಾರ ಡೊನಾಲಾರ ಕೂತ್ಕೊಂಡಿರ್ತಾಳೆ, ಅವಾಗ ಒಬ್ಬ ವ್ಯಕ್ತಿ ಬರ್ತಾನೆ. ಆ ವ್ಯಕ್ತಿ ಬಂದಿದ್ ನೋಡಿ ಏನಾಗತ್ತೆ, ಅಲ್ಲಿ ಬರ್ಡ್ಸ್ ಎಲ್ಲ ಓಟವನ್ನ ಅಲ್ಲಿಂದ ಓಡ್ಲಿಕ್ಕೆ ಪ್ರಾರಂಭಿಸ್ತವೆ, ಅಲ್ಲಿಂದ ಹೋಗ್ಲಿಕ್ಕೆ ಶುರು ಮಾಡ್ತಾರೆ ಹೆದರ್ಕೊಂಡು. ಅಲ್ಲಿ ಯಾರು ಬರ್ತಾರೆ ಅಂತ ನಂಗೆ. ಸೊ ಹಿಯರ್ ಇಟ್ಸ್ ನನ್ ಅದರ್ ದನ್ ಸಿ ಆನ್ಸರ್, ಡಾನ್ ಗೊಂಜಾಲೋ ಅಂತ ಹೇಳ್ತೀವಿ. ಹೌದಾ? ನೆಕ್ಸ್ಟ್ ಒನ್ ಸನ್ನಿ ಮಾರ್ನಿಂಗ್ ಅಲ್ಲಿ ಏನ್ ಮಾಡ್ಬೋದು, ಮ್ಯಾಚ್ ದ ಫಾಲೋವಿಂಗ್ ಕೇಳಿದ್ದೀನಿ. ಡೋನಾಲೋರ ಯಾರು? ಸಿ ಈಸ್ ನನ್ ಅದರ್ ದ್ಯಾನ್ ದ ಸಿಲ್ವರ್ ಮೆಡನ್ ಅಂತ ಹೇಳ್ತೀವಿ. ಹೌದಾ? ಡಾನ್ ಗೊಂಜಾಲೋ ಯಾರು? ಡಾನ್ ಗೊಂಜಾಲೋ ಫೌಂಡ್ ಆಫ್ ಗುಡ್ ವರ್ಸಸ್ ಅಂತ ಹೇಳ್ತೇವೆ. ಪೆಟ್ರಾ ಚಾಟ್ಸ್ ವಿತ್ ಗಾಡ್. ಸೊ ಈ ರೀತಿ ನಿಮ್ಗೆ ಬರೆದ್ರೆ ಮತ್ತೆ ಒಂದು ಅಂಕ ನಮ್ಗೆ ಸಿಗತ್ತೆ. ನೆಕ್ಸ್ಟ್ ಒನ್ ಐಡೆಂಟಿಫೈ ದ ಇವೆಂಟ್ಸ್ ದಟ್ ಮೇಡ್ ತಮ್ಮಣ್ಣ ಗಾರ್ಡ್ನರ್ ವಿತ್ ರೆಫರೆನ್ಸ್ ಟು ದ ಗಾರ್ಡ್ನರ್. ಹೌದಾ? ಸೊ ಇದರ ಆನ್ಸರ್ ಏನು? ಹೌದಾ? 4 ಎಕ್ಸಾಂಪಲ್ ಕೊಟ್ಟಿರ್ತಾನೆ. ಇದರಲ್ಲಿ ಯಾವ್ದು ಕರೆಕ್ಟ್ ಸೀಕ್ವೆನ್ಸ್ ಅನ್ನ ತಗೊಳ್ಬೇಕಾಗತ್ತೆ. ಫಸ್ಟ್ಗೆ ಸೆಟಲ್ಡ್ ಇನ್ ಎ ಕೊಕೊನೆಟ್ ಫಾರ್ಮ್, ದೆನ್ ಫೇಮಸ್ ಪೋಯೆಟ್, ರಿಚ್ ಲ್ಯಾಂಡ್ ಲಾರ್ಡ್, ಹ್ಯಾಪಿ ಫಾರ್ಮರ್. ಎಷ್ಟೊಂದು ಡಿಫ್ರೆಂಟ್ ಆಗಿರುವಂತ ಆಪ್ಷನ್ ಕೊಟ್ಟಿದೆ ನೋಡಿ. ನೆಕ್ಸ್ಟ್ ಹ್ಯಾಪಿ ಫಾರ್ಮರ್, ರಿಚ್ ಲ್ಯಾಂಡ್ ಲಾರ್ಡ್, ಫೇಮಸ್ ಪೋಯೆಟ್, ಸೆಟಲ್ ಇನ್ ಎ ಕೊಕೊನೆಟ್ ಫಾರ್ಮ್. ಹೌದಾ? ಹಾಗಿದ್ರೆ ಇದರ ಆನ್ಸರ್ ಏನು ಬರಿಬೇಕು ಇಲ್ಲಿ ಅನ್ನೋ ಒಂದು ಕ್ವಶನ್ ಅರೈಸ್ ಆಗತ್ತೆ. ಬಹಳನೇ ನೋಡ್ಕೋಬೇಕು ಹೌ ಟು ಗೆಟ್ ದಿಸ್ ಆನ್ಸರ್ ಹಿಯರ್. ಹೌದಾ? ಸೊ ಇಲ್ಲಿ ಇದರ ಆನ್ಸರ್ ಬಂದ್ಬಿಟ್ಟು ಬಿ, ಫಸ್ಟ್ ಒನ್ ಹ್ಯಾಪಿ ಫಾರ್ಮರ್. ಹೌದಾ? ಫಸ್ಟಿಗೆ ಒಬ್ಬ ಒಳ್ಳೆ ಫಾರ್ಮರ್, ದೆನ್ ರಿಚ್ ಲ್ಯಾಂಡ್ ಲಾರ್ಡ್ ಆಗ್ತಾನೆ, ಆಮೇಲೆ ಫೇಮಸ್ ಪೋಯೆಟ್ ಆಗ್ತಾನೆ. ಫೇಮಸ್ ಪೋಯೆಟ್ ಆಗಿ ಅಲ್ಲಿ ಕೊನೆಗೆ ಏನಾಗತ್ತೆ, ಅಲ್ಲಿಂದ ಆ ಪ್ರದೇಶವನ್ನು ಬಿಟ್ಟು ಹೊಳ್ಳಿ ಕೊನೆಗೆ ಬೇರೆ ಕಡೆ ಬಂದು ಸೆಟ್ಲ್ ಆಗ್ತಾನೆ, ಎಲ್ಲಿ? ಕೋಕೋನಟ್ ಫಾರ್ಮ್ ಅಲ್ಲಿ. ಸೊ ಆನ್ಸರ್ ಇಸ್ ಬಿ. ಹೌದಾ? ಓಕೆ, ನೌ ದ ಸ್ಪೀಕರ್ ಇನ್ ವೆನ್ ಯು ಆರ್ ಓಲ್ಡ್ ಹಿಸ್ ಬಿಲೌಡ್ಸ್. ಏನು ನೋಡಿ, ಎಷ್ಟೊಂದು ಡಿಫ್ರೆಂಟ್ ಆಗಿರುವಂತ ಇದು ಕ್ವಶನ್ಸ್. 8th ಒನ್. ಹೌದಾ? ವೆನ್ ಯು ಆರ್ ಓಲ್ಡ್ ಲವ್ಡ್ ಹಿಸ್ ಬಿಲೌಡ್. ಆನ್ಸರ್ ಏನು? ಫಿಲಿಗ್ರಿಮ್ ಸೋಲ್ ಅಂತ ಹೇಳ್ತೇವೆ. ಹೌದಾ? ಯಾಕಂದ್ರೆ ಅವನು ಏನ್ ಮಾಡ್ತಿರ್ತಾನೆ ಅಂತಂದ್ರೆ ಅವಳ ಪವಿತ್ರ ಆತ್ಮನ ಪ್ರೀತಿಸ್ತಿರ್ತಾನೆ ಅಂತ ನಂಗೆ. ನೆಕ್ಸ್ಟ್ ಡ್ಯಾಶ್ ಈಸ್ ದ ಮಾರ್ಕ್ ಅಪಾನ್ ದ ಫಾತ್ ಇನ್ಫೈನೈಟ್ ಆನ್ ಹರ್ ಚಿಲ್ಡ್ರನ್. ಇದರ ಆನ್ಸರ್ ಅನ್ನ ನಾನು ನಿಮ್ಗೆ ಒಂದು ಆಪ್ಷನ್ಸ್ ಅಂತ ಕೊಡ್ತೇನೆ, ವೆರಿ ಸಿಂಪಲ್. ಅದ ಇದರ ಒಂದು ಆನ್ಸರ್ ಅನ್ನ ತೆಗೆದು ನನಗೆ ಏನಂದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ, ಸೊ ಐ ಕ್ಯಾನ್ ಸಿ ಇಟ್. 10th ಒನ್ ವಂದನಾ ಶಿವ ಸ್ಟಾರ್ಟೆಡ್ ಇನ್ 1994. ಏನ್ ಸ್ಟಾರ್ಟ್ ಮಾಡ್ತಾರೆ? ಡೋನ್ ವ್ಯಾಲಿಯಲ್ಲಿ ನವಧಾನ್ಯ ಫಾರ್ಮ್ ಅನ್ನ ಪ್ರಾರಂಭಿಸ್ತಾರೆ ಅವರು. ಹೌದಾ? ಓಕೆ, ನೆಕ್ಸ್ಟ್ ಅಕೌಂಟ್ಸಿಲ್. ಇದು ನಮ್ಮ ಭಾಗ, ಎಲ್ಲರ ಫೇವರೇಟ್ ಭಾಗ. ಯಾಕಂತಂದ್ರೆ ಇದು ಗ್ರಾಮರ್ ಒಂದ್ ರೀತಿ ಮ್ಯಾಥ್ಸ್ ಇದ್ದಂಗೆ. ಇದ್ರ ಬಗ್ಗೆ ನಮಗೆ ಜ್ಞಾನ ಇರಲೇಬೇಕು, ಅಂದಾಗ ಮಾತ್ರ ನಾವು ಬರ್ಲಿಕ್ಕೆ ಶುರು ಮಾಡ್ತೀವಿ. ಇಲ್ಲಿ ಏನ್ ಕೇಳಿದಾನೆ ನಮ್ ಕ್ವಶನ್ ಅಂತಂದ್ರೆ ಪ್ಯಾಸಿವ್ ಫಾರ್ಮ್ ಅನ್ನ ಕೇಳಿದಾನೆ. ಹೌದಾ? ಪ್ಯಾಸಿವ್ ಫಾರ್ಮ್ ಅಂತಂದ್ರೆ ಏನು ನಿಮ್ಗೆಲ್ಲ ಗೊತ್ತಿರತ್ತೆ. ಆ ಕೌನ್ಸಿಲ್ ಹೇಗ್ ಬರಿಬೇಕು? ಸಡನ್ ಆಗಿ ಯಾರಾದ್ರೂ ಕಾಲ್ಡ್ ಅಂತ ಬರ್ಬಿಡ್ತಾರೆ, ಇಟ್ಸ್ ಅ ರಾಂಗ್ ಆನ್ಸರ್. ಅವಾಗ ನಾವು ವಾಸ್ ಕಾಲ್ಡ್ ಅಂತ ಬರಿಬೇಕಾಗತ್ತೆ. ಅಂದ್ರೆ ಹೆಲ್ಪಿಂಗ್ ವರ್ಬ್ ಪ್ಲಸ್ V3.
ಹೌದಾ? ಇಲ್ಲೂ ಕೂಡ ಇಟ್ ಅಂದ್ರೆ ಸಿಂಗ್ಯುಲರ್, ಅದಕ್ಕೆ ನಾವು ಏನ್ ಮಾಡ್ಕೊಳ್ತೇವೆ, ವಾಸ್ ಡಿಸೈಡೆಡ್ ಅಂತ ಬರಿತೇವಿ. ವಾಸ್ ಡಿಸೈಡೆಡ್ ಅಂತ ಬರಿತೇವಿ. ನೆಕ್ಸ್ಟ್ ಒನ್, ಸೊ ಲೆಟರ್, ಇದು ಕೂಡ ಸಿಂಗ್ಯುಲರ್ ಇದ್ರೆ ನಾವು ವಾಸ್ ಮತ್ತೆ ರಿಟರ್ನ್ ಅಂತ ಬರಿತೇವಿ. ವಾಸ್ ರಿಟರ್ನ್ ಅಂತ ಈ ರೀತಿ ನಾವು ಬರೆದ್ರೆ ನಮಗೆ 3 ಅಂಕಗಳು ಸಿಕ್ಬಿಡತ್ತೆ ಸಲೀಸಾಗಿ. ಹೌದಾ? ನೆಕ್ಸ್ಟ್ ಒನ್, ದ ಓನರ್ ಆಫ್ ದ ಕೋಕೋನಟ್ ಫಾರ್ಮ್, ದ ಓನರ್ ಆಫ್ ದ ಕೋಕೋನಟ್ ಫಾರ್ಮ್ ಬಿಕೇಮ್ ಲೇಜಿ ಅಂಡ್ ಏನು ಶೀಡ್ ಅವೇ. ಫಸ್ಟ್ ಒನ್ ಅಂದ್ರೆ ಶೀಡ್ ಅವೇ ಅಂತಂದ್ರೆ ಏನು ಅನ್ನೋ ಒಂದು ಕಾನ್ಸೆಪ್ಟ್ ಬರುತ್ತೆ. ಶೀಡ್ ಅವೇ ಅಂತಂದ್ರೆ ಹಿಯರ್ ಯು ಕ್ಯಾನ್ ರೈಟ್ ಎಸ್ಕೇಪ್ ಫ್ರಮ್ ದ ವರ್ಕ್, ಅದಕ್ಕೆ ನಾವು ಶೀಡ್ ಅವೇ ಅಂತ ಹೇಳ್ತೇವೆ. ಎಸ್ಕೇಪ್, ಹೌದಾ? ಎಸ್ಕೇಪ್ ಫ್ರಮ್ ದ ವರ್ಕ್, ಅದಕ್ಕೆ ನಾವು ಶೀಡ್ ಅವೇ ಅಂತ ಹೇಳ್ತೇವೆ. ಹೌದಾ? ನೆಕ್ಸ್ಟ್ ಒನ್, ಫ್ರಮ್ ದ ಹಾರ್ಡ್ ವರ್ಕ್, ಸೊ ಹೀಸ್ ವೈಫ್ ಥಾಟ್ that their life also was gradually, ಇದರ ಆನ್ಸರ್ out of hand. So here this is the second answer. ಹೌದಾ? ಈ ರೀತಿ ನೀವು ಬರೆದ್ರೆ ನಮಗೆ 2 ಮಾರ್ಕ್ಸ್ಗಳು ನಮಗೆ ಸಿಕ್ಬಿಡುತ್ತೆ ಸಲೀಸಾಗಿ. ನೆಕ್ಸ್ಟ್ ಒನ್, ದ ಟೇಲ್ ಈಸ್ ಇಂಪಾರ್ಟೆಂಟ್ ಫಾರ್ ಕಾಂಗ್ರೋಸ್ ಇಟ್ ಹೋಲ್ಡ್ಸ್ ದಮ್. ಇಟ್ ಅಂತಂದ್ರೆ ಏನು? ಇಟ್ ಅಂತಂದ್ರೆ ದಿಸ್ ಇಸ್ ವಾಟ್, ದ ಟೇಲ್ ಈಸ್ ಇಂಪಾರ್ಟೆಂಟ್ ಫಾರ್ ಕಾಂಗ್ರೋಸ್ ಇಟ್ ಹೋಲ್ಡ್ಸ್ ದಮ್ ಅ ಬ್ಯಾಲೆನ್ಸ್. ಇಟ್ ಅಂತಂದ್ರೆ ಏನಿಲ್ಲ, ಇಟ್ ಹೋಲ್ಡ್ಸ್, ಹೌದಾ? ಬ್ಯಾಲೆನ್ಸ್. ಇಟ್ ಅಂತಂದ್ರೆ ವಿ ಹ್ಯಾವ್ ಟು ರೈಟ್ ವಾಟ್ ಹಿಯರ್, ಶಾರ್ಟ್ ಲೆಗ್ಸ್ ಇದೆ, ಕಂಗ್ರೋ ಅಂತ ಇದೆ, ದ ಪೌಚ್ ಅಂತ ಇದೆ, ದ ಟೇಲ್ ಅಂತ ಇದೆ. ಇಟ್ ಅಂತಂದ್ರೆ ನಾವಿಲ್ಲಿ ಏನ್ ಬರೀತೇವೆ, ಇಟ್ ಅಂತಂದ್ರೆ ದ ಟೇಲ್ ಅಂತ ಹೇಳ್ತೀವಿ. ಹೌದಾ? ಇನ್ ಎ ಬ್ಯಾಲೆನ್ಸ್ ಅಂಡ್ ಸಪೋರ್ಟ್ಸ್ ದಮ್ ವೆನ್ ದೇ ಸೈಟ್. ದೇ ಅಂದ್ರೆ ಯಾರಿಲ್ಲಿ, ಹೋಲ್ಡ್ಸ್ ದಮ್ ಬ್ಯಾಲೆನ್ಸ್, ಸಪೋರ್ಟ್ ದಮ್ ವೆನ್ ದೇ ಅಂತಂದ್ರೆ ಇಲ್ಲಿ ಮತ್ತೆ ಕ್ಯಾಂಗ್ರೋಸ್ ಅಂತ ಹಾಕೋತೀವಿ. ದೇ ಅಂತಂದ್ರೆ ದಿಸ್ ಇಸ್ ವಾಟ್ ಕ್ಯಾಂಗ್ರೋಸ್. ಹೌದಾ? ಸಿಟ್ ಆರ್ ಫೈಟ್. ದ ಕ್ಯಾಂಗ್ರೋ ಯೂಸ್ ಇಟ್ ಶಾರ್ಟ್ ಲೆಗ್ಸ್ ಆಸ್ ಆರ್ಮ್ಸ್ ವಿತ್ ದೆಮ್. ಹೌದಾ? ದ ಕ್ಯಾಂಗ್ರೋ ಯೂಸಸ್ ಇಟ್ ಶಾರ್ಟ್ ಲೆಗ್ಸ್ ಆಸ್ ಆರ್ಮ್ಸ್ ವಿತ್ ದೆಮ್ ಅಂತಂದ್ರೆ ಏನಂತ ಹೇಳ್ಕೊತೀವಿ ನಾವು, ದಿಸ್ ಈಸ್ ನನ್ ಅದರ್ ದನ್ ಶಾರ್ಟ್ ಲೆಗ್ಸ್ ಅಂತ ಹಾಕೋತೀವಿ. ಹೌದಾ? ವಿತ್ ದಮ್ ಅಂಡ್ ಇಟ್ ಸ್ಕ್ರಾಚಸ್ ಇಟ್ ಸೆಲ್ಫ್ ಅಂತಂದ್ರೆ ಒಂದೇ, ಅದಕ್ಕೆ ನಾವ್ ಏನ್ ಮಾಡ್ಕೊಳ್ತೇವೆ, ಮತ್ತೆ ಕಾಂಗ್ರೋ ಅಂತ ಬರೀತೇವೆ. ಅಂಡ್ ಹೋಲ್ಡ್ಸ್ ಬ್ರಾಂಚಸ್, ದ ಬೇಬೀಸ್ ಕ್ಲೈಮ್ಸ್ ಅಪ್ ಟು ದ ಸೇಫ್ಟಿ ಆಫ್ ದ ಪೌಚ್ ವೇರ್ ಅಂತ ಬಂದ್ರೆ ನಮ್ಗೆ ಗೊತ್ತಿರ್ಬೇಕು. ವೇರ್ ಅಂತಂದ್ರೆ ಏನಿಲ್ಲಿ, ವೇರ್ ದೇ ಈಟ್, ಸ್ಲೀಪ್ ಅಂಡ್ ಗ್ರೋ, ಎಲ್ಲಿ ಮಲಗ್ತಾವೆ, ಪೌಚ್. ಸೊ ಹಿಯರ್ ದಿಸ್ ಇಸ್ ಆನ್ಸರ್ ವಾಟ್, ಪೌಚ್. ಸೊ ಎಕ್ಸ್ಟ್ರಾ ಏನ್ ಬಂತಂದ್ರೆ ಆಮ್ ಅನ್ನೋದು ಎಕ್ಸ್ಟ್ರಾ ಬಂತು, ಇದನ್ನ ನಾವು ರಿಮೂವ್ ಮಾಡ್ಬೇಕಾಗತ್ತೆ. ಹೌದಾ? ಸೊ ಈ ರೀತಿ ನಮಗೆ 5 ಅಂಕಗಳು ಈಸಿಯಾಗಿ ನಾವು ತೆಗೆದುಕೊಳ್ಳಬಹುದು ಇಲ್ಲಿ ಅಂತ ಅನ್ಕೊಳ್ಳೋಣ. ಹೌದಾ? ನೆಕ್ಸ್ಟ್ ಒನ್, ಈ ಡಿಸ್ಕಸ್ ಮಾಡ್ತಾ ಹೋದಾಗೆ ಇದು 2 ಮಾರ್ಕ್ಸ್ ನಿಮಗೆ ಎಕ್ಸಾಮ್ದಲ್ಲಿ 2 ಮಾರ್ಕ್ಸ್ ಇರುತ್ತೆ, 3 ಮಾರ್ಕ್ಸ್ ಇರುತ್ತೆ, 4 ಮಾರ್ಕ್ಸ್ ಇರುತ್ತೆ. ಹೌದಾ? ಇವು 3 ಕೂಡ ಬಹಳನೇ ಇಂಪಾರ್ಟೆಂಟ್. ಅದಕ್ಕೆ ಪ್ರತಿಯೊಬ್ಬರು ಟೆಕ್ಸ್ಟ್ ಅನ್ನ ಓದ್ಬೇಕಾಗತ್ತೆ. ಬ್ಯಾಕ್ ಆನ್ಸರ್ ಬರೋದಿಲ್ಲ, ಮಿಡಲ್ ಆಫ್ ದ ಟೆಕ್ಸ್ಟ್ ಕೂಡ ಯೂಶುವಲ್ ಆಗಿ ಕೇಳ್ತಿರ್ತಾರೆ. ಅದಕ್ಕೆ ಟೆಕ್ಸ್ಟ್ ಅನ್ನ ಓದಲೇಬೇಕಾಗಿರುವಂತ ಸಂದರ್ಭ ನೀವು ಎದುರಾಗುತ್ತೆ. ಹೌದಾ? ನೆಕ್ಸ್ಟ್ ಹಾಗೆ ಹೋಗ್ತಾ ಹೋಗಿ ಕೆಲವೊಂದು ಪ್ರಶ್ನೆಗಳನ್ನ ನೋಡ್ತಾ ಹೋಗಿ. ವೈ ಕಾಂಟ್ ಪೇರೆಂಟ್ಸ್ ಹೌಸ್ ದೇರ್ ಚಿಲ್ಡ್ರನ್ souls? Name the types of taxes existed in Monaco in today's who had logging led to according to Vandrasham. ಈ ರೀತಿ ಒಂದು 4 ಕ್ವಶನ್ಸ್ ಇರ್ತದೆ, ಯಾವ್ದಾದ್ರು 3 ಬರಿಬೇಕಾಗತ್ತೆ. ಹೌದಾ? ನೆಕ್ಸ್ಟ್ ಕಮಿಂಗ್ ಟು ದ ವಾಟ್ ಇಸ್ ದಟ್ ಪ್ಯಾಸೇಜ್, ಪಾರ್ಟ್ ಸಿ ಅಲ್ಲಿ ಪ್ಯಾಸೇಜ್ ಇರುತ್ತೆ. ಇಟ್ ಇಸ್ ಕ್ಯಾರಿಂಗ್ ಫಾರ್ 9 ಮಾರ್ಕ್ಸ್. ಹೌದಾ? ಆಮೇಲೆ ಕೊನೆಗೆ ನಿಮಗೆ ಬಹಳ ಇಂಪಾರ್ಟೆಂಟ್ ಪ್ಯಾಸೇಜ್ ಆರ್ ಪೋಯಮ್ ಇರುತ್ತೆ. ದಯವಿಟ್ಟು ಪ್ಯಾಸೇಜ್ ನ ಅಪ್ರೋಚ್ ಮಾಡಿ. ಪೋಯಮ್ ಆಗಿನ ಮೂಮೆಂಟ್ ಒಳಗೆ ಸಿಂಪಲ್ ಇದ್ರೂ ಕೂಡ ಕನ್ಫ್ಯೂಷನ್ ಬಹಳ ಕ್ರಿಯೇಟ್ ಆಗತ್ತೆ. ಹೌದಾ? ಫಸ್ಟ್ ಗೆ ಪ್ಯಾಸೇಜ್ ಓದಿ, ನಿಮ್ಗೆ ಈಸಿಯಾಗಿ ಇಲ್ಲಿ ಬರುವಾಗಿದ್ರೆ ಪ್ಯಾಸೇಜ್ ನ ಅಟೆಂಪ್ಟ್ ಮಾಡಿ. ಹೌದಾ? ಸೊ ನೆಕ್ಸ್ಟ್ ತರುಣ್ ಸಾ ಪಾರ್ಟ್ ಡಿ ಅನ್ನ ಡಿಸ್ಕಸ್ ಮಾಡೋಣ. ಇಟ್ಸ್ ಅ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಹಿಯರ್. ಪಾರ್ಟ್ ಡಿ ಅನ್ನ ಡಿಸ್ಕಸ್ ಮಾಡೋಣ. ನೋಡಿ, ತರುಣ್ ಸಾ ಅ ಮ್ಯಾನ್. ಹೌದಾ? ಇಲ್ಲಿ ಫಸ್ಟ್ ಗೆ ಅ ಮ್ಯಾನ್ ಅಂತಿದೆ, ನೆಕ್ಸ್ಟ್ ಇಲ್ಲೊಂದು ಮ್ಯಾನ್ ಇದೆ. ಹೌದಾ? ಇದೇ ಮ್ಯಾನ್ ಅನ್ನ ಸೆಕೆಂಡ್ ಟೈಮ್ ರೆಫರ್ ಮಾಡಿದ್ರೆ ನಾವು ಅಲ್ಲಿ ದ ಅನ್ನ ಬಳಕೆ ಮಾಡ್ಕೊಳ್ಬೇಕಾಗತ್ತೆ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಓಕೆ, ನೆಕ್ಸ್ಟ್
ಸೆಕೆಂಡ್ ಒನ್ ಏನ್ ಮಾಡೋಣ, ಸೆಕೆಂಡ್ ಇಲ್ಲಿ ಅಂತಂದ್ರೆ ರೂಲ್ ಸರ್ಟನ್ ಫಾಲೋ ಮಸ್ಟ್ ಪೀಪಲ್. ಸೊ ಹಿಯರ್ ಫಸ್ಟ್ ಒನ್, ಪೀಪಲ್ ಮಸ್ಟ್ ಫಾಲೋ ಸರ್ಟನ್ ರೂಲ್ಸ್ ಅಂಡ್ ರೆಗ್ಯುಲೇಷನ್. ನೋಡಿ ಸಿಂಪಲ್ ಇದೆಯಲ್ಲ, ಇಷ್ಟಕ್ಕೆ ನಿಮಗೆ ಮತ್ತೆ ಒಂದು ಅಂಕ ಅಂತ ಹೇಳ್ಬೋದು. ದೇ ಡ್ಯಾಶ್ ಅಬ್ಸೆಂಟ್ ಎಸ್ಟರ್ಡೇ, ದೇ ವರ್ ಅಂತ ಹೇಳ್ತೀವಿ, ಫಾಸ್ಟ್ ಸ್ಟೆಪ್ಪರ್ಸ್. ನೋಡಿ ದೇ ವರ್, ಹೌದಾ? ಯಾವಾಗ ವಾಸ್ ಹಾಕೋತೀವಿ ನಾವು, ಹಿ ಅಂದಾಗ ನಾವು ವಾಸ್ ಹಾಕೋತೀವಿ ಈ ರೀತಿ. ನೆಕ್ಸ್ಟ್ ಒನ್, ಅಲೋಕ್ ಡ್ಯಾಶ್ ಲಾಸ್ಟ್ ಇಯರ್ ಅಂತ ಕೊಟ್ಟಿದ್ದಾನೆ. ಲಾಸ್ಟ್ ಇಯರ್ ಕೊಡಿದ ಸಂಬಂಧ ನಾವೇನ್ ಮಾಡ್ಕೊಳ್ತೀವಿ, ಲರ್ನ್ ಇದ್ದಿದ್ದು ನಾವು ಲರ್ನ್ಟ್ ಅಂತ ಹಾಕೋತೀವಿ. LEARNT, ಲರ್ನ್ ಅಂತ ಹಾಕೋತೀವಿ. ಅಲೋಕ್ ಲರ್ನ್ ಕಂಪ್ಯೂಟರ್ ಸೈನ್ಸ್ ಸೈನ್ಸ್ ಲಾಸ್ಟ್ ಇಯರ್, ಕಂಪ್ಯೂಟರ್ ಸೈನ್ಸ್ ಲಾಸ್ಟ್ ಇಯರ್, ಈ ರೀತಿ ಬರ್ಕೋಬೇಕು ನಾವು. ನೆಕ್ಸ್ಟ್, ಗೊಂಜಾಲ ರೋಟ್ ಮೆನಿ ಲೆಟರ್ಸ್ ಟು ಲೌರಾ ಇನ್ ಆರ್ಡರ್ ಅಂತ ಹೋಗ್ತೀವಿ. ಸೊ ಹಿಯರ್ ದಿಸ್ ಈಸ್ ವಾಟ್ ಹಿಯರ್, ಇನ್ ಆರ್ಡರ್. ಏನು ಇನ್ ಆರ್ಡರ್ ಟು, ಇನ್ ಆರ್ಡರ್ ಟು ಕಮ್ಯುನಿಕೇಟ್ ಅಂತ ಹಾಕೋತೀವಿ, ಹೌದಾ? ಇನ್ ಆರ್ಡರ್ ಟು ಕಮ್ಯುನಿಕೇಟ್ ಅಂತ ಹಾಕೋದು ವಿತ್ ಬಟ್. ಸೆಕೆಂಡ್ ಬಂದ್ಬಿಟ್ರೆ ಬಟ್. ಆಲ್ ದ ಲೆಟರ್ಸ್ ವೇರ್ ಇನ್ಸೆಪ್ಟೆಡ್ ಬೈ ಹರ್ ಪೇರೆಂಟ್ಸ್. ಯಾಕಂದ್ರೆ ಎಲ್ಲ ಗೊಂಜಾಲು ಏನ್ ಮಾಡ್ತಾನೆ, ಪತ್ರನ ಬರೀತಾನೆ. ಯಾರಿಗೆ? ಸಾಕಷ್ಟು ಪತ್ರ ಲೋರಾಗಿ ಬರೀತಾಳೆ. ಎದಕ್ಕೆ ಅಂತ, ಇನ್ ಆರ್ಡರ್ ಟು ಕಮ್ಯುನಿಕೇಟ್ ವಿತ್ ಹರ್, ಅವಳ ಜೊತೆ ಕಮ್ಯುನಿಕೇಶನ್ ಇರ್ಲಿ ಅಂತೇಳಿ. ಬಟ್ ಅದೇ ಸಂದರ್ಭದಲ್ಲಿ ಆಲ್ ದ ಲೆಟರ್ಸ್ ವೇರ್ ಇಂಟರ್ಸೆಪ್ಟೆಡ್ ಬೈ ಹರ್ ಅಂದ್ರೆ ಇವೆಲ್ಲ ಲೆಟರ್ಗಳು ಏನಾಗುತ್ತೆ ಅಂದ್ರೆ ಆ ಪೇರೆಂಟ್ಸ್ ತಲುಪ್ತವೆ, ಹೌದಾ? ಸೊ ಕೊನೆಗೆ ಏನಾಗತ್ತೆ ಅನ್ನೋದನ್ನ ಇಂಪಾರ್ಟೆಂಟ್, ಹೌದಾ? ಅಟ್ ಲಾಸ್ಟ್, ಅಟ್ ಲಾಸ್ಟ್ ಅಂತ ಇಲ್ಲಿ ಬರೀತೀವಿ. ಅಟ್ ಲಾಸ್ಟ್ ಹಿ ಕುಡ್ ನಾಟ್ ಕಾಂಟ್ಯಾಕ್ಟ್ ಹರ್, ಕೊನೆಗೆ ಏನಾಗತ್ತೆ, ಕಾಂಟ್ಯಾಕ್ಟ್ ಹರ್. ಸೊ ಅಂತ ಇಲ್ಲಿ ತಗೋತೀವಿ. ಸೊ ಇನ್ ಡಿಸ್ಪೇರ್ ಹಿ ಜಾಯಿನ್ಡ್ ದ ಆರ್ಮಿ, ಗ್ಲೋರಿ ಡಸ್ಟ್ ಇನ್ ದ ವಾರ್. ಕೊನೆಗೆ ಏನಾಗುತ್ತೆ ಅಂದ್ರೆ ಕೊನೆಗೆ ಏನಾಗುತ್ತೆ, ಎಲ್ಲ ಲೆಟರ್ಸ್ಗಳು ಪೇರೆಂಟ್ಸ್ ತಲುಪ್ತವೆ. ಅಟ್ ಲಾಸ್ಟ್ ಹಿ ಕುಡ್ ನಾಟ್ ಕಾಂಟ್ಯಾಕ್ಟ್, ಕೊನೆಗೆ ಅವಳನ್ನ ಮೀಟ್ ಆಗಕ್ ಆಗಲ್ಲ. ಸೊ ಫೈನಲಿ ಏನಾಗುತ್ತೆ ಕೊನೆಗೆ ಅಂತ, ಸೊ ಇನ್ ಡಿಸ್ಪೇರ್, ಬಹಳ ಬೇಜಾರಿಂದ ಇವನ್ ಏನ್ ಮಾಡ್ತಾನೆ, ಆರ್ಮಿಯನ್ನ ಜಾಯಿನ್ ಆಗ್ತಾನೆ, ಅಲ್ಲಿ ಡೆತ್ ಆಗ್ತಾನೆ ಅಂತೇಳಿ ಕೊಟ್ಟು. ನೆಕ್ಸ್ಟ್, ಕೃಷ್ಣ ವಾಸ್ ಅ ಫೇಮಸ್ ಡಾಕ್ಟರ್, ಆಡ್ ಸುಟೇಬಲ್ ಕ್ವಶನ್ ಟ್ಯಾಗ್ ಕೊಟ್ಟಿದ್ದಾನೆ. ಹೇಗ್ ಬರಿಬೇಕು ಸುಟೇಬಲ್ ಕ್ವಶನ್ ಟ್ಯಾಗ್? ಇದೇ ಇದೆ ಹೆಲ್ಪಿಂಗ್ ವರ್ಬ್ ಅನ್ನ ಈಸ್ ಅಂತ ತಗೋಬೇಕು. ಫಸ್ಟ್ ಒನ್, ಇದು ಫಸ್ಟ್ ಇರೋದ್ರಿಂದ ಬರುವಂತ ಕ್ವಶನ್ ಟ್ಯಾಗು ನೆಗೆಟಿವ್ ಇರುತ್ತೆ. ನೆಕ್ಸ್ಟ್, ಕೃಷ್ಣ ಅಂದ್ರೆ ಹಿ, ಆನ್ಸರ್ ಇಸ್ ವಾಟ್, ಇಸಂಟ್ ಹಿ ಅಂತ ಆನ್ಸರ್ ಬರುತ್ತೆ, ಹೌದಾ? ನೆಕ್ಸ್ಟ್ ಒನ್, ದ ಟೀಚರ್ ಹ್ಯಾವ್ ಹೆಲ್ಪ್ ದ ಪುವರ್ ಸ್ಟೂಡೆಂಟ್ಸ್. ದ ಟೀಚರ್ಸ್ ಹ್ಯಾವ್ ಹೆಲ್ಪ್ ದ ಪುವರ್ ಸ್ಟೂಡೆಂಟ್ಸ್. WH ಕ್ವಶನ್ಸ್ ಫ್ರೇಮ್ ಮಾಡ್ಕೋಬೇಕು, ಹೌದಾ? ಹೇಗ್ ಮಾಡ್ಕೋಬೇಕು ಇದನ್ನ, ಹೌದಾ? ವೆರಿ ಸಿಂಪಲ್. ಇಲ್ಲಿ ಟೀಚರ್ಸ್ ಅನ್ನೋ ಜಾಗದಲ್ಲಿ ಹೂ ಅಂತ ಹಾಕೋಬೇಕು. ಹೂ ಹ್ಯಾವ್ ಹೆಲ್ಪ್ ದ ಪುವರ್ ಸ್ಟೂಡೆಂಟ್ಸ್ ಅಂತ ಹಾಕಿದ್ರೆ ನಿಮ್ಗೆ ಏನ್ ಸಿಗತ್ತೆ, 1 ಮಾರ್ಕ್ಸ್ ಸಿಕ್ಬಿಡುತ್ತೆ. ಈಸಿ ಇರುತ್ತೆ, ಬರೀತೀರಂತ ಅನ್ಕೊಳ್ತೇನೆ. ನೆಕ್ಸ್ಟ್ ನೋಡಿ, ಹಾಗಿದ್ರೆ ಒನ್ ಆಫ್ ದ ಸ್ಟೂಡೆಂಟ್ಸ್, ಒನ್ ಆಫ್ ದ ಸ್ಟೂಡೆಂಟ್ಸ್ ಬಂದಾಗ ಸಡನ್ ಆಗಿ ಇಲ್ಲಿ ಸ್ಟೂಡೆಂಟ್ಸ್ ಅಂತ ಇರತ್ತೆ, ಹೌದಾ? ಸ್ಟೂಡೆಂಟ್ಸ್ ಅಂತ ತಿಳ್ಕೊಂಡು ಆರ್ ಅಂತ ಬರೆಯೋ ಹಾಗಿಲ್ಲ. ಒನ್ ಆಫ್ ದ ಸ್ಟೂಡೆಂಟ್ಸ್ ಅಂತಂದ್ರೆ ಲೈಕ್ 1 2 3 4 5, ಹೌದಾ? ಇದರಲ್ಲಿ ಒಬ್ರು ಅಂತಂದಂಗೆ, ಇದರಲ್ಲಿ ಒಬ್ರು ಅಂತಂದಾಗ ನಾವಿಲ್ಲಿ ಆರ್ ಬರೆಯೋ ಹಾಗಿಲ್ಲ. ಇನ್ಸ್ಟೆಡ್ ಆಫ್ ಆರ್ ಯು ಹ್ಯಾವ್ ಟು ರೈಟ್ ಈಸ್ ಅಂತ ಬರಿಬೇಕಾಗತ್ತೆ. ಇಲ್ಲಿ ನಾವು ಈಸ್ ಅಂತ ಬರಿಬೇಕಾಗತ್ತೆ, ಹೌದಾ? ಇಲ್ಲಿ ನಾವು ಈಸ್ ಅಂತ ಬರಿಬೇಕಾಗತ್ತೆ, ಆರ್ ಬರೆಯೋ ಹಾಗಿಲ್ಲ, ಈಸ್ ಬರಿಬೇಕು, ಹೌದಾ? ನೆಕ್ಸ್ಟ್ ಒನ್, ಸಿ ಪರ್ಚೇಸ್ ನ್ಯೂ ಫರ್ನಿಚರ್ಸ್. ಫರ್ನಿಚರ್ಸ್ ಅಂದ್ರೆ ಪ್ಲೂರಲ್ ಹಾಕೋಂಗಿಲ್ಲ. ಎಸ್ ಶುಡ್ ಬಿ ರಿಮೂವ್ಡ್, ಓನ್ಲಿ ಫರ್ನಿಚರ್. ಪ್ಲೂರಲ್ ಸೆನ್ಸ್ ಒಳಗೂ ಕೂಡ ಫರ್ನಿಚರ್ ಅಂತ ಹೇಳಬೇಕು, ಹೌದಾ? ಓಕೆ, ನೆಕ್ಸ್ಟ್ ಒನ್, ಲತಾ ವಾಸ್ ಸಫರಿಂಗ್ ಫ್ರಾಮ್ ಫ್ರೀಕ್ವೆಂಟ್ ಹೆಡ್ಏಕ್. ಸಫರ್ಡ್ ಫ್ರೀಕ್ವೆಂಟ್, ಏನ್ ಇಲ್ಲಿ ಬರಿತೀವಿ, ಫಸ್ಟ್ ಒನ್ ಹೆಡ್ಏಕ್ ಅಂತ ಬರಿತೀವಿ. ದಿಸ್ ಈಸ್ ವಾಟ್ ಹೆಡ್ಏಕ್, ದಿಸ್ ಈಸ್ ವಾಟ್ ಹೆಡ್ಏಕ್ ಅಂತ ಬರಿತೀವಿ, ಹೌದಾ? ಓಕೆ, ನೆಕ್ಸ್ಟ್
She learned that it was migraine. ಇಲ್ಲಿ ನೋಡಿ, ಇಟ್ ವಾಸ್ ಏನು, ಇಟ್ ವಾಸ್ ಮೈಗ್ರೇನ್ ಅಂತ ಹೇಳ್ತೀನಿ. ಇಟ್ ವಾಸ್ migraine. So it is one-sided pain during which one suffers from sensitivity to ಹೇಳ್ಕೊಟ್ಟಿದೆ. ಒಂದು ಏನು ಲೈಟ್ ಅಂತ ಬರೀತೇವೆ, ಹೌದಾ, ಇನ್ನೊಂದು ಏನು ಸೌಂಡ್, ಹೌದಾ, ಇಷ್ಟೇ ಬರುತ್ತೆ, ನಮಗೆ 2 ಮಾರ್ಕ್ಸ್ಗಳು ಸಿಕ್ಬಿಡುತ್ತೆ, ಹೌದಾ. ಸೊ ದಿಸ್ ಈಸ್ ವೆರಿ ಸಿಂಪಲ್. ನೆಕ್ಸ್ಟ್ ಒನ್, ರಿಪೋರ್ಟ್ ದ ಫಾಲೋವಿಂಗ್ ಕನ್ವರ್ಸೇಷನ್ ಅಂತಂದ್ರೆ ಇದು ಡೈರೆಕ್ಟ್ ಸ್ಪೀಚ್ ಇರತ್ತೆ, ಇಂಡೈರೆಕ್ಟ್ ಸ್ಪೀಚ್ ಮಾಡ್ಕೋಬೇಕು, ಹೌದಾ. ಡಾನ್ ಗೊಂಜಾಲೋ ಆಸ್ಕ್ಡ್ ಅಂತ ತಗೋತೀವಿ, ಸೇಡ್ ಅಂತ ತಗೋತೀವಿ, ಹೌದಾ. ಯಾರಿಗೆ? ಜೊನೈಟೋ. ದಟ್ ಒನ್ ಓವರ್ ದೇರ್ ವಾಸ್ ಮೈನ್, ಹೌದಾ. ಜೊನೈಟೋ ರಿಪ್ಲೈಡ್ ದಟ್ 3 priests were sitting here. ನೆಕ್ಸ್ಟ್ ಒನ್, ಡಾನ್ ಗೊಂಜಾಲೋ ರಿಪ್ಲೈಡ್ ದಟ್, ಇಲ್ಲಿ ರೋಟ್ ದೆಮ್ ಔಟ್ ಅಂತಿದೆ. ಹೀಗಂತಂದ್ರೆ ಏನಂತಂದ್ರೆ ಅವಳು ಕಳಿಸು ಅಂತಂದಾಗ ಕೊನೆಗೆ ಏನಂತಂದ್ರೆ ಇದು ದಿಸ್ ಈಸ್ ಇನ್ ದ ಫಾರ್ಮ್ ಆಫ್ ವಾಟ್ ಸೆಂಟೆನ್ಸ್, ಯಾವ್ದಿದು, ಹೌದಾ. ಇಲ್ಲಿ ಶುಡ್ ಬಿ ಆರ್ಡರ್, ಒಂದು ಆರ್ಡರ್ ಇದೆ, ಹೌದಾ. ಸೊ ಅದಕ್ಕೆ ನಾವು ಆರ್ಡರ್ ಅಂತ ಬಂದಾಗ ನಾವು ಆ ಟೈಪ್ ಸೆಂಟೆನ್ಸ್ ನಾವು ಟು ಅಂತ ಮುಂಚೆ ಹಚ್ಚಬೇಕು. ಟು ಹಿ ರಿಪ್ಲೈಡ್ ಟು ರೂಟ್ ದೆಮ್ ಔಟ್, ಕೊನೆಗೆ ಹೌ ದೇ ಗಾನ್ ಇದೇನ್ ಚೇಂಜ್ ಆಗುತ್ತೆ, ಅಂಡ್ ಹಿ ಆಸ್ಕ್ಡ್ they had gone. Jonathan replied no they had not ಅಂತ ಈ ರೀತಿ ತಗೋಬಹುದು. ಈ ರೀತಿ ಬರೆದ್ರೆ ನಮಗೆ ಮತ್ತೆ 5 ಅಂಕಗಳು ಸಿಗುತ್ತೆ, ಹೌದಾ. ನೆಕ್ಸ್ಟ್ ಒನ್, ಇದು ಏನು ರೂಟ್ ದೆಮ್ ಔಟ್ ಅಂದ್ರೆ ಈಗ ನಾವು ಇಂಪೆರೇಟಿವ್ ಸೆಂಟೆನ್ಸ್ ಅಂತ ಹೇಳ್ತಾ ಇರ್ತೀವಿ. ದೀಸ್ ಆರ್ ದಿ ಇಂಪೆರೇಟಿವ್ ಸೆಂಟೆನ್ಸ್. ಇಂಪೆರೇಟಿವ್ ಸೆಂಟೆನ್ಸ್ ಬಂದಾಗ ರೂಟ್ ಔಟ್ ಈ ರೀತಿ ನಾವು ಟು ಅಂತ ಹಚ್ಚಬೇಕಾಗತ್ತೆ. ಟು ರೂಟ್ ದೆಮ್ ಔಟ್ ಈ ರೀತಿ ಬರಿಬೇಕಾಗತ್ತೆ, ಹೌದಾ. ಫೈನ್. ನೆಕ್ಸ್ಟ್ ಒನ್, ಕಂಪ್ಲೀಟ್ ದ ಫಾಲೋವಿಂಗ್ ಡೈಲಾಗ್. ಮಹೇಶ್ ಗ್ರೀಟಿಂಗ್, ಏನ್ ಗ್ರೀಟಿಂಗ್, ಫಸ್ಟ್ ಗೆ ಗ್ರೀಟಿಂಗ್ ಅಂದ್ರೆ ಗುಡ್ ಮಾರ್ನಿಂಗ್ ಅನ್ನೋದು ಕೂಡ ಗ್ರೀಟಿಂಗ್, ಹೌದಾ. ಸೊ ಫಸ್ಟ್ ಒನ್ಗೆ ಮಹೇಶ್ ರಿಪ್ಲೈ ಮಾಡ್ತಾನೆ, ಏನ್ ರಿಪ್ಲೈ ಮಾಡ್ತಾನೆ ಅಂದ್ರೆ ಗುಡ್ ಮಾರ್ನಿಂಗ್ ಅಂತ ಹೇಳ್ತಾನೆ, ಹೌದಾ. ಗುಡ್ ಮಾರ್ನಿಂಗ್, ನೋಡಿ ದಿಸ್ ಈಸ್ ವಾಟ್ ಗುಡ್ ಮಾರ್ನಿಂಗ್, ಹೌದಾ. ಅದಕ್ಕೆ ಗಣೇಶ್ ಏನ್ ಹೇಳ್ತಾನೆ, ವೆರಿ ಗುಡ್ ಮಾರ್ನಿಂಗ್ ಅಂತ ಹೇಳ್ತಾನೆ. ಇಷ್ಟೇ ಗುಡ್ ಮಾರ್ನಿಂಗ್ ಅಂದ್ರೆ ನಿಮಗೆ 1 ಅಂಕ ಸಿಕ್ತು. ನೆಕ್ಸ್ಟ್ ಒನ್, ಎನ್ಕ್ವೈರಿಂಗ್. ಎನ್ಕ್ವೈರಿಂಗ್ ಅಂತಂದ್ರೆ ಏನು, ಒಂದು ಕ್ವಶನ್ ಕೇಳ್ಬೋದು. ಫಾರ್ ಎಕ್ಸಾಂಪಲ್ ಇದು ಕ್ವಶನ್ ಫಾರ್ಮೆಟ್ ಇರೋದ್ರಿಂದ ವೇರ್ ಆರ್ ಯು ಗೋಯಿಂಗ್ ಅಂತ ಕೇಳ್ಬೋದು, ಹೌದಾ. ವೇರ್ ಆರ್ ಯು ಗೋಯಿಂಗ್, ವೇರ್ ಆರ್ ಯು ಗೋಯಿಂಗ್, ಹೌದಾ. ಅದಕ್ಕೆ ಗಣೇಶ್ ಏನ್ ರಿಪ್ಲೈ ಮಾಡ್ತಾನೆ, ಟು ಮೈಸೂರು ಅಂತ ಹೇಳ್ತಾನೆ. ಕೊನೆಗೆ ಮಹೇಶ್ ಹ್ಯಾಪಿ ಜರ್ನಿ. ಎಕ್ಸ್ಪ್ರೆಸಿಂಗ್ ಗ್ರಾಟ್ಯೂಡ್, ಏನೋ ಅಂತ ಕೇಳಿದ್ರೆ ಕೊನೆಗೆ ನಾವು ಗ್ರಾಟ್ಯೂಡ್ ಅಂತ ಹೇಳ್ಬೇಕಲ್ಲ, ಅದಕ್ಕೆ ನಾವು ಥ್ಯಾಂಕ್ ಯು ಸೋ ಮಚ್ ಅಂತ ಇರುತ್ತೆ, ಎಕ್ಸ್ಪ್ರೆಸಿಂಗ್ ಗ್ರಾಟ್ಯೂಡ್, ಹೌದಾ. ಸೊ ಹಿಯರ್ ಟು ಮೈಸೂರ್, ಕೊನೆಗೆ ಮಹೇಶ್ ಹ್ಯಾಪಿ ಜರ್ನಿ ಅಂತಂದಾಗ ಎಕ್ಸ್ಪ್ರೆಸಿಂಗ್ ಓಕೆ ಥ್ಯಾಂಕ್ ಯು ಸೋ ಮಚ್ ಈ ರೀತಿ ಕೂಡ ಅನ್ಬೋದು ನಾವು, ಹೌದಾ. ದಿಸ್ ಇಸ್ ವಾಟ್ ಗ್ರಾಟ್ಯೂಡ್ ಅಂತ ಹೇಳ್ತೀವಿ. ಇದು ಒಂದು ಲೆಟರ್ ಇರುತ್ತೆ, ಓಕೆ. ಹೌದಾ, ಇಲ್ಲಿ ನಾವು ಎಕ್ಸ್ಪ್ರೆಸಿಂಗ್ ಥ್ಯಾಂಕ್ ಯು ಸೋ ಮಚ್ ಅಂತ ಬರೀಬಹುದು. ಲೆಟರ್ ಫಾರ್ಮೆಟ್ ಇರುತ್ತೆ, ಈ ಲೆಟರ್ಗೆ ನೀವು 5 ಮಾರ್ಕ್ಸ್ ಸಿಗತ್ತೆ. ಇದನ್ನ ಏನು ಯಾವ ರೀತಿ ಪ್ಯಾಟರ್ನ್ ಬರೀಬೇಕು ಅಂತೇಳಿ ನಾನು ಇದರಲ್ಲಿ ಸಪ್ರೇಟ್ ವಿಡಿಯೋ ಮಾಡ್ತೀನಿ, ಅದನ್ನು ಕೂಡ ನೋಡಿ. ಸಿಂಪಲ್ ಟಾಪಿಕ್. ಇಲ್ಲಿ ಅದ್ರ ಜೊತೆಗೆ ಇನ್ನೊಂದು ಏನು ವಾಟ್ ದೇ ವಿಲ್ ಬಿ ಆಸ್ಕ್ಡ್, ಒಂದು ಸ್ಪೀಚ್ ರೈಟಿಂಗ್ ಕೂಡ ಕೇಳ್ತಿರ್ತಾನೆ, ಹೌದಾ. ಬಟ್ ನೀವೇನ್ ಮಾಡ್ಕೋಬೇಕಂತಂದ್ರೆ ಇಟ್ಸ್ ಕಂಪಲ್ಸರಿ ಯು ಹ್ಯಾವ್ ಟು ರೈಟ್ ಲೆಟರ್ನೇ ಬರೀರಿ. ಯಾಕೆ ಲೆಟರ್ನ ಬರೀಬೇಕಂತಂದ್ರೆ ಇಲ್ಲಿ ಪ್ಯಾಟರ್ನ್ ಸಿಗತ್ತೆ, ಆ ಪ್ಯಾಟರ್ನ್ ಮುಖಾಂತರ ನಿಮಗೆ 5 ಮಾರ್ಕ್ಸ್ಗೆ ಚೆನ್ನಾಗಿ ಮಾರ್ಕ್ಸ್ ಸಿಗತ್ತೆ ಅನ್ನೋ ವಿಚಾರ ಅಷ್ಟೇ, ಓಕೆ. ಈ ಕಾನ್ಸೆಪ್ಟ್ ಎಲ್ಲ ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ. ಮುಂದಿನ ಕ್ಲಾಸಲ್ಲಿ ಮತ್ತಷ್ಟು ವಿಡಿಯೋಗಳನ್ನ ಈ ಕ್ವಶನ್ ಪೇಪರ್ ರಿಲೇಟೆಡ್ ಬಿಡ್ಲಿಕ್ಕೆ ಟ್ರೈ ಮಾಡ್ತೇನೆ. ಒಟ್ಟಾರೆ ನನ್ನ ಉದ್ದೇಶ ನಿಮ್ಮ ಎಕ್ಸಾಮ್ ಅಂತಂದ್ರೆ ಎನ್ಯುವಲ್ ಎಕ್ಸಾಮು ಚೆನ್ನಾಗಿ ಆಗ್ಲಿ ಅನ್ನೋ ಉದ್ದೇಶ ಅಷ್ಟೇ, ಓಕೆ. ಥ್ಯಾಂಕ್ ಯು ಸೊ ಮಚ್.